ನಮಸ್ತೆ ನನ್ನ ಎಲ್ಲ ಕರ್ನಾಟಕ ಜನತೆಗೆ. ಇಂದಿನ ಉದ್ಯೋಗ ಮಾಹಿತಿ ಏನೆಂದರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KEA ಬೋರ್ಡ್ನವರಿಂದ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಒಟ್ಟು ಹುದ್ದೆಗಳ ಸಂಖ್ಯೆ 1000. ವೇತನ ಶ್ರೇಣಿ ಬಂದು 21,400ರಿಂದ ಗರಿಷ್ಠ 42,000ವರೆಗೆ ನಿಮಗೆ ಸಂಬಳ ದೊರೆಯುತ್ತದೆ. ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ಶೈಕ್ಷಣಿಕ ವಿದ್ಯಾರ್ಹತೆ ಬಂದು ನೀವು ದ್ವಿತೀಯ PUCಯನ್ನು ಪಾಸಾಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ನೀವು ಹೊಂದಿರಬೇಕಾಗ್ತದೆ. ಮತ್ತು ICSE ಬೋರ್ಡ್ ಮತ್ತು CBSE ಬೋರ್ಡಿಂದ ನೀವು 12th ಕ್ಲಾಸ್ ಎಕ್ಸಾಮ್ನ ನೀವು ಪಾಸಾಗಿರಬೇಕಾಗ್ತದೆ. ಮತ್ತು ಇತರ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ 12ನೇ ಪರೀಕ್ಷೆಯನ್ನು ಪಾಸಾಗಿರಬೇಕಾಗ್ತದೆ. ಹಾಗೂ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನಿಂಗ್ ಸ್ಕೂಲಿಂಗಿಂದ ನೀವು ಉನ್ನತ ಪ್ರೌಢಶಿಕ್ಷಣವನ್ನು ಪಡೆದಿರಬೇಕಾಗ್ತದೆ. ಮತ್ತು 3 ವರ್ಷಗಳ ಡಿಪ್ಲೊಮೊ ಕೋರ್ಸನ್ನು ನೀವು ಪಡೆದಿರಬೇಕಾಗ್ತದೆ. ಅಪ್ಲೈ ಮಾಡಬೇಕಾದ್ರೆ 2 ವರ್ಷಗಳ ITI ಕೋರ್ಸ್ ಅಥವಾ ವೃತ್ತಿ ಶಿಕ್ಷಣದ ಡಿಪ್ಲೊಮೊವನ್ನು ನೀವು ಮಾಡಿದರೂ ಕೂಡ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಪಿಂಚಣಿ ಸೌಲಭ್ಯ ಪಿಂಚಣಿ ರಹಿತ ಆಗಿರುತ್ತದೆ. ಮತ್ತು ವಯೋಮಿತಿ ಬಂದು ಎಲ್ಲ ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ ಆಗಿದ್ದು, ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ 35 ವರ್ಷ, ಪ್ರವರ್ಗ 2A 2B 3A 3B ಅವರಿಗೆ ಗರಿಷ್ಠ 38 ವರ್ಷ, ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ 40 ವರ್ಷಗಳಾಗಿದೆ. ಮತ್ತು ನೀವು ಆನ್ಲೈನ್ ಅಪ್ಲಿಕೇಶನನ್ನು ಸಲ್ಲಿಸಬೇಕಪ್ಪ ಅಂದರೆ ನೀವು keakarnik.in ಅಂತ ವೆಬ್ಸೈಟಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭದ ದಿನಾಂಕ ಬಂದು 4/3/2024 ಬೆಳಗ್ಗೆ 11ರಿಂದ ನೀವು ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ಮಾಡ್ಬೋದು. ಮತ್ತು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಏಪ್ರಿಲ್ 3, 2024 ಕೊನೆಯ ದಿನಾಂಕವಾಗಿರುತ್ತದೆ. ಮತ್ತು ಶುಲ್ಕವನ್ನು ಭರಿಸಲು ಕೊನೆಯ ದಿನಾಂಕ ಬಂದು ಏಪ್ರಿಲ್ 6, 2024ಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತದೆ. ಆನ್ಲೈನ್ ಮುಖಾಂತರ ಕೂಡ ನೀವು ಆನ್ಲೈನ್ ಶುಲ್ಕವನ್ನು ಭರಿಸಬಹುದು. ಹಾಗೂ ಸಾಮಾನ್ಯ ಅರ್ಹತೆ ಅಥವಾ ಇತರೆ ಪ್ರವರ್ಗಗಳು ಅಂದರೆ ಪ್ರವರ್ಗ 2A 2B 3A 3B ಎಷ್ಟಪ್ಪ ಫೀಸಪ್ಪ ಅಂತಂದರೆ 750 ರೂಪಾಯಿಗಳಾಗಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ಅಭ್ಯರ್ಥಿಗಳು ಅಥವಾ ವಿಕಲಚೇತನ ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕವಾಗಿದೆ. ಮತ್ತು ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. ನಿಮಗೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿಯನ್ನು ನೀಡಲಾಗಿದೆ. ಅಂದರೆ ನೀವು 40%ಕ್ಕಿಂತ ಹೆಚ್ಚು ಅಂಗವಿಕಲತೆ ಹೊಂದಿದ್ದೀರಾ ಅಂತಂದು ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಪ್ರಮಾಣ ಪತ್ರವನ್ನು ಪಡೆದುಬಿಟ್ಟು ನೀವು ಶುಲ್ಕ ವಿನಾಯಿತಿಯನ್ನು ಪಡೆಯಬಹುದಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗ್ತದೆ. ಮತ್ತು ಈ ಒಂದು ಹುದ್ದೆಗೆ ಎಕ್ಸಾಮ್ ಬಂದು 2 ಪೇಪರಲ್ಲಿ ನಡೆಯುತ್ತೆ. ಅಂದರೆ ಮೊದಲನೇ ಪೇಪರ್ ಬಂದು ಪ್ರಚಲಿತ ಘಟನೆಗಳು ಅಂದರೆ ನಿಮಗೆ ಕರೆಂಟ್ ಅಫೇರ್ಸ್ ಇರುತ್ತೆ, ಮತ್ತು ದೈನಂದಿನ ಗ್ರಹಿಕೆಯ ವಿಷಯಗಳಿರ್ತದೆ, ಮತ್ತು ಭಾರತದ ಸಂವಿಧಾನದ ಬಗ್ಗೆ ವಿಷಯಗಳಿರ್ತದೆ, ಮತ್ತು ಭೂಗೋಳ ಸಂಬಂಧಪಟ್ಟದ್ದು, ಮತ್ತು ರಾಜ್ಯ ಮತ್ತು ಪ್ರಾದೇಶಿಕ ವಿಷಯಗಳು ಇರ್ತವೆ, ಮತ್ತು ಪಂಚಾಯತ್ ರಾಜ್ ಹಾಗೂ ಕರ್ನಾಟಕ ಪರಿಸರ ಸಂಬಂಧಿತ ಸಮಸ್ಯೆಗಳು ಮತ್ತು ಅದರ ಕುರಿತಾದಂತಹ ವಿಷಯಗಳ ಬಗ್ಗೆ ನಿಮಗೆ ಕ್ವಶನ್ ಇರ್ತದೆ. ಮತ್ತು ಒಟ್ಟು ಅಂಕಗಳು ಬಂದು 100 ಮತ್ತು ನಿಮಗೆ ಟೈಮು 2 ಗಂಟೆ ಇರುತ್ತೆ. ಹಾಗೂ ಎರಡನೇ ಪೇಪರ್ ಬಂದು ನಿಮಗೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಹಾಗೂ ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ ಇರುತ್ತೆ. ನಿಮಗೆ ಒಟ್ಟು 100 ಅಂಕಗಳಿರ್ತದೆ. 2 ಗಂಟೆ ಪೇಪರ್ ಇರ್ತದೆ. ನಿಮಗೆ ನೆಗೆಟಿವ್ ವ್ಯಾಲ್ಯೂಷನ್ ನಿಮಗಿರ್ತದೆ. ಮತ್ತು ಒಂದು ಸರಿ ಉತ್ತರಕ್ಕೆ 1 ಅಂಕ ಮತ್ತು 4 ತಪ್ಪು ಉತ್ತರಗಳಿಗೆ ಒಂದು ಅಂಕವನ್ನು ನೀವು ಕಳೆದುಕೊಳ್ಬೇಕಾಗ್ತದೆ. ಮತ್ತು ಅಂದರೆ 0.25 ನಿಮಗೆ ಒಂದು ತಪ್ಪಿಗೆ ಕಳೀತಾರೆ ನಿಮಗೆ ಮಾರ್ಕ್ಸನ್ನು. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.